ಏನು ಬದಲಾವಣೆ ಆಗತ್ತೆ ರೀ? ಬದಲಾವಣೆ ಆಗ್ತದೆ. ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಹಾಕಾರ್ರಿ? ಅದೇ ಇದು ಸಲ ಬದಲಾವಣೆ ಹಾಕಾರ. ಅದು ನೋಡ್ರಿ 1994 ಕೇಸ್ರಿ ಅದು. ಅವಾಗ ಇವ್ರು ಮಾಡಿಲ್ಲ, ಈಗ ಅದು ಏನೋ ರಾಜಕೀಯವಾಗಿ ಇದನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿ ಪಾಪ ಏನೂ ತಪ್ಪು ಮಾಡಿಲ್ಲ. ಅವ್ರ ಜಾಗ ಹೋಗಿದೆ, ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬೇರೆ ಏನೂ ಇಲ್ಲ. ಅದನ್ನು ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿ ಅವರು ಒಂದು ಅಹಿಂದ ನಾಯಕರಿದ್ದಾರೆ ಅವ್ರ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದ್ದಾರೆ ಮತ್ತು ಯಾವುದೇ ಒಂದು ಅವ್ರಿಗೆ ಕಳಂಕಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೂಡ ಹಗರಣ ನೋಡಿರಿ, ಅದೇ ಇಲ್ಲ, ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಅಹಿಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ. ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೆ. ಅದಕ್ಕೆ ನಮಗೆ ಆಡಳಿತ ನಡೆಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಯತ್ನಾಳ್ ಅವರು ಮೊನ್ನೆ ಹೇಳಿದ್ರು, DK ಶಿವಕುಮಾರ್ ಅವರು ಮತ್ತು ವಿಜೇಂದ್ರ ಅವರು ಎಲ್ಲ ಸೇರಿಕೊಂಡು ನೋಡ್ರಿ, ಅದು ಯಾಕಂದ್ರೆ ಯತ್ನಾಳ್ ಅವ್ರಿಗೆ ಗೊತ್ತಾರ, BJP ಪಾರ್ಟಿ ಅವರು ಮತ್ತು ಅವರೆಲ್ಲ ಮೀಟಿಂಗಲ್ಲಿ ಹೋಗಿರ್ತಾರೆ. ಅದೇನು ಅವ್ರಿಗೆ ಗೊತ್ತಿರ್ಬೇಕು. ಅದು ಹೇಳಿದ ಸತ್ಯನೂ ಇರ್ಬೋದು. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಒಂದು ವಿರೋಧಿ ಬಣ ಏನಾದರೂ ಹಿಂಗೆ ಕೆಲಸ ಮಾಡ್ತಾಯಿದೆ ಅಂತ. ಅಲ್ಲ, ವಿರೋಧಿ ಮನೆಯದೇ ಕಾಂಗ್ರೆಸ್ಸಾಗ ಯಾರೂ ಇಲ್ಲೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ. BJPಯಲ್ಲಿ ಇವ್ರು ಇಳಿಸ್ಬೇಕು. ಅದೇ ಈಗ ಮುಖ್ಯಮಂತ್ರಿ ಇರೋತಕ್ಕ ನಮಗೇನೂ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡಿರಿ, ಈಗ ಇವೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಮತ್ತು ಈಗ ಇವೆಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕ್ಕಾಕಿರಕ್ಕೆ. ಯಾಕಂದ್ರೆ ತಿಂಗಳ 6,500 ಕೋಟಿ ಅದಕ್ಕೆ ತೆಗೆದೇ ಇಡಬೇಕು. ಅವರು ಅಂದರೆ 72,000 ಕೋಟಿ ಆಗಿದೆ ಒಂದು ವರ್ಷಕ್ಕೆ. ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರನ್ನೂ ತೂಗಿಸ್ಕೊಂಡು ಹೋಗಿ ನಡೀತಾ ಇದ್ದಾನೆ. ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಸಾಧ್ಯತೆ. ಸಿದ್ದರಾಮಯ್ಯವ್ರು ಬೆನ್ನಿ ಚೂರಿ ಹಾಕಿದ್ದು ಯಾರು ಸರ್ ಹಾಗಾದ್ರೆ? ನೋಡಿರಿ, ಅದೆಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಯಾಕೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಯಾಕಂದ್ರೆ ಅವರು ಕೆಳಮಟ್ಟದ ರಾಜಕೀಯ ಬಂದವರು. ಅವರು ಸಿದ್ದರಾಮಯ್ಯ ಯಾರಿಗೆ ಬನ್ನಿ ಚೂರು ಹಾಕ್ತಾರೆ, ಯಾರು ಹಾಕ್ತಾ ಇದ್ದಾರೆ, ಯಾರು ನಾಟಕ ಮಾಡ್ತಾರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳು ಸಿದ್ದರಾಮಯ್ಯ ಅವರು ಅದನ್ನು ಸರಿಪಡಿಸ್ಕೋತಾರೆ. ರಾಜ್ಯಪಾಲರು ಬಂದು ಇವತ್ತು ಏನಾದರೂ ನೋಡ್ರಿ, ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡಿ ಈಗ ಒಮ್ಮೆ ಬಂದ ಕೂಡ ಅವ್ರು ಕೊಟ್ಟರು ಅಂದರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಯಾಕೆ ಅದೇನು ಕೊಡೋಕ್ಕಿಲ್ಲ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ, ಅದಕ್ಕೆ ಕೊಡೋಕ್ಕಿಲ್ಲ ಅನಿಸ್ತೈತೆ. ನೋಡ್ರಿ, ಅದು ಮುಂದೆ ಅವರು ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮಾಡ್ತಾರೆ. ನಮ್ಮದು ಸಪೋರ್ಟ್ ಸಿದ್ದರಾಮಯ್ಯ ನಮ್ಮ ಗುರುದು ಮೊದಲೇ ಹೇಳಿದ್ವಿ ನಾವು. ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ರು ಅವ್ರು. ನಾವತಿ ಪಕ್ಷೇತರ ಇದ್ವಿ. ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲಿಂದ ಸಪೋರ್ಟ್ ಇದ್ದೇವೆ. ಮುಖ್ಯಮಂತ್ರಿ ಬದಲಾವಣೆ ಆಗೋ ಪ್ರಶ್ನೆ ಇಲ್ಲ. ಸನ್ನಿವೇಶ ಸೃಷ್ಟಿ ಆಗೋಲ್ಲ, ಬದಲಾವಣೆ ಆಗೋಲ್ಲ ಸಾಹೇಬ್ರೆ. ಅದು ನೀವು ತೆಗೆದು ಬಿಡ್ರಿ. ಅದು ಯಾಕೆ ನೋಡಿರಿ, ಸತೀಶ್ ಜಾರಕಿಹೊಳಿ ಅವ್ರು ಮುಖ್ಯಮಂತ್ರಿ ಆಗ್ತೋತೇನು ಹೇಳಿಲ್ಲ. ಅವ್ರ ಇವರೇ ವಾಪ ಎಬ್ಬಿಸ್ತಾರೆ. ಇನ್ನೂ ಸಿದ್ದರಾಮಯ್ಯ 10 ವರ್ಷ ಇವರೇ ಮುಖ್ಯಮಂತ್ರಿ. ಮುಂದೇನೋ ಅವ್ರು ಡೆಪ್ಯೂಟಿ CM ನಂಬರ್ ಹತ್ಬೋದು. ಸಿದ್ದರಾಮಯ್ಯನ 10 ವರ್ಷ ಮುಖ್ಯಮಂತ್ರಿ. ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಬಣ ಒಂದು ಹುಟ್ಕೊಂಡಿದೆ ಅನ್ನುವಂಥ ಚರ್ಚೆ ಎಲ್ಲಿ ಉಟ್ಕೊಂಡ್ರೆ ಹಿಂಗೆ ಲೈಟ್ ಹುಳಿದ್ಗತ್ತೆ. ಲೈಟ್ ಹುಳಾಗಿ ಬರ್ತಾವೆ ಮತ್ತು ಹೋಗಿಬಿಡ್ತದೆ ಅಷ್ಟೇ. ಎತ್ಲಾಗ ಅಷ್ಟೇ 10-15 ನಿಮಿಷ ಇರೋದು. ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ CD ಶಿವು ಅಂತೇಳಿ ಹೊಸ ನಾಮಕರಣ ಮಾಡಿದ್ರು. ಅದು ಅವ್ರಿಗೆ ಗೊತ್ತು ರೀ, ಕುಮಾರಸ್ವಾಮಿ ಅವ್ರಿಗೆ ಗೊತ್ತರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಹೊಸ ನಾಮಕರಣ ಪಕ್ಷಕ್ಕೆ ನೀವು ಹೆಸರು ಕೊಟ್ಟಿದ್ರಿ ಅಂತ ಕರ್ನಾಟಕ. ನಾವು ಮೊದಲೇ 1 ವರ್ಷದಿಂದ ಹೇಳಿ ನಿಮಗೆ. ಅವ್ರು ಈಗೆಲ್ಲ ಅವ್ರು ಹೇಳ್ತಾರೆ 1 ವರ್ಷದಿಂದ ನಿಮಗೇನು ಹೇಳಿದ್ದಾವೆ. DK ಶಿವಕುಮಾರ್ ಅವರು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿ ಮಾತಾಡಿ ಬಂದಿದ್ದಾರೆ. ಅದ್ರ ಬಗ್ಗೆ ನೋಡಿರಿ, ಎಲ್ಲ ಅವ್ರ ಮುಖ್ಯಮಂತ್ರಿ ಮಾಹಿತಿ ಇರ್ತದೆ. ಅದೆಲ್ಲ ಅವ್ರು ನೋಡ್ತಾರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ 5 ವರ್ಷ ಕಂಟಿನ್ಯೂ. ಮುಂದಿನ 2028 ಇವ್ರ ನೇತೃತ್ವ ಎಲೆಕ್ಷನ್ ಆಗಿದೆ. ಅವಾಗೂ ಅವರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ. ಏನು ಬದಲಾವಣೆ ಆಗತ್ತೆ ರೀ? ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಹಾಕಾರ್ರಿ? ಅದೇ ಇದು ಸಲ ಬದಲಾವಣೆ ಹಾಕಾರ. ಅದು ನೋಡ್ರಿ, 1994 ಕೇಸ್ರಿ ಅದು. ಅವಾಗ ಇವ್ರು ಮಾಡಿಲ್ಲ, ಈಗ ಅದು ಏನೋ ರಾಜಕೀಯವಾಗಿ ಇದನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿ ಪಾಪ ಏನೂ ತಪ್ಪು ಮಾಡಿಲ್ಲ. ಅವ್ರ ಜಾಗ ಹೋಗಿದೆ, ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬೇರೆ ಏನೂ ಇಲ್ಲ. ಅದನ್ನು ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿ ಅವರು ಒಂದು ಅಹಿಂದ ನಾಯಕರಿದ್ದಾರೆ ಅವ್ರ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದ್ದಾರೆ ಮತ್ತು ಯಾವುದೇ ಒಂದು ಅವ್ರಿಗೆ ಕಳಂಕಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೂಡ ಹಗರಣ ನೋಡಿರಿ, ಅದೇ ಇಲ್ಲ, ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಅಹಿಂದ ಮತಗಳಿಂದ
ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಇಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡ್ಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಸರ್, ಈಗ ಯತ್ನಾಳ್ ಅವರು ಮೊನ್ನೆ ಹೇಳಿದ್ರು DK ಶಿವಕುಮಾರ್ ಅವರು ಮತ್ತೆ ವಿಜೇಂದ್ರ ಅವರು ಎಲ್ಲ ಸೇರಿಕೊಂಡೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡ್ರಿ, ಅದು ಯಾಕಂದ್ರೆ ಯತ್ನಾಳ್ ಅವ್ರಿಗೆ ಗೊತ್ತಾರ, BJP ಪಾರ್ಟಿ ಅವರು ಮತ್ತು ಅವರೆಲ್ಲ ಮೀಟಿಂಗಲ್ಲಿ ಹೋಗಿರ್ತಾರೆ. ಅದೇನು ಅವ್ರಿಗೆ ಗೊತ್ತಿರ್ಬೇಕು, ಅವ್ರು ಹೇಳಿದ ಸತ್ಯನೂ ಇರ್ಬೋದು, ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಒಂದು ವಿರೋಧಿ ಬಣ ಏನಾದರೂ ಹಿಂಗೆ ಕೆಲಸ ಮಾಡ್ತಾಯಿದೆ ಅಂತ ಅಲ್ಲ, ವಿರೋಧಿ ಮನೆಯದು ಕಾಂಗ್ರೆಸ್ಸಾಗ ಯಾರೂ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಇಲೆಕ್ಷನ್ ಆಗಿದೆ. BJPಯಲ್ಲಿ ಇವ್ರು ಇಳಿಸ್ಬೇಕು, ಅದೇ ಈಗ ಮುಖ್ಯಮಂತ್ರಿ ಇರೋತಕ್ಕ ನಮಗೇನೂ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡ್ರಿ, ಈಗ ಇವೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ, ಮತ್ತು ಈಗ ಇವೆಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕ್ಕಾಕಿರಕ್ಕೆ, ಯಾಕಂದ್ರೆ ತಿಂಗಳ 6,500 ಕೋಟಿ ಅದಕ್ಕೆ ತೆಗೆದೇ ಇಡಬೇಕು. ಅವರು ಅಂದರೆ 72,000 ಕೋಟಿ ಆಗಿದೆ ಒಂದು ವರ್ಷಕ್ಕೆ. ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರನ್ನೂ ತೂಗಿಸ್ಕೊಂಡು ಹೋಗಿ ನಡೀತಾ ಇದ್ದಾನೆ. ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಸಾಧ್ಯತೆ. ಸಿದ್ದರಾಮಯ್ಯವ್ರು ಬೆನ್ನಿ ಚೂರಿ ಹಾಕಿದ್ದು ಯಾರು ಸರ್ ಹಾಗಾದ್ರೆ? ನೋಡಿರಿ, ಅದೆಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಯಾಕೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಯಾಕಂದ್ರೆ ಅವರು ಕೆಳಮಟ್ಟದ ರಾಜಕಾರಣ ಬಂದವರು. ಅವರು ಸಿದ್ದರಾಮಯ್ಯ ಯಾರಿಗೆ ಬನ್ನಿ ಚೂರಿ ಹಾಕ್ತಾರೆ, ಯಾರು ಹಾಕ್ತಾ ಇದ್ದಾರೆ, ಯಾರು ನಾಟಕ ಮಾಡ್ತಾರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳು ಸಿದ್ದರಾಮಯ್ಯ ಅವರು ಅದನ್ನು ಸರಿಪಡಿಸ್ಕೋತಾರೆ. ರಾಜ್ಯಪಾಲರು ಬಂದು ಇವತ್ತು ಏನಾದರೂ ಅಪ್ಲಿಕೇಶನ್ಗೆ ಅಂಕಿತ ಹಾಕಿದರೆ ನೋಡ್ರಿ, ಅದಕ್ಕೆಲ್ಲ ಕೇಸ್ ದಾಖಲಾಗುತ್ತೆ. ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡಿ, ಈಗ ಒಮ್ಮೆ ಬಂದ ಕೂಡ ಅವ್ರು ಕೊಟ್ಟರು ಅಂದರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಯಾಕೆ ಅದೇನು ಕೊಡಾಕಿಲ್ಲ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ, ಅದಕ್ಕೆ ಕೊಡಾಕಿಲ್ಲ ಅನಿಸ್ತೈತೆ. ನೋಡ್ರಿ, ಅದು ಮುಂದೆ ಅವರು ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮಾಡ್ತಾರೆ. ವೈಯಕ್ತಿಕವಾಗಿ ಲಗ್ನ ಜಾರಕಿಹೊಳಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್. ನಮ್ಮದು ಸಪೋರ್ಟ್ ಸಿದ್ದರಾಮಯ್ಯ ನಮ್ಮ ಗುರುದು ಮೊದಲೇ ಹೇಳಿದ್ವಿ ನಾವು. ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ರ್ ಅವ್ರು. ನಾವತಿ ಪಕ್ಷೇತರ ಇದ್ವಿ, ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲಿಂದಲೂ ಸಪೋರ್ಟ್ ಇದ್ದೇವೆ. ಈಗ ಒಂದು ಎಳೆಕಂತ ಸನ್ನಿವೇಶ ಸೃಷ್ಟಿ ಆತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗೋ ಪ್ರಶ್ನೆ ಇಲ್ಲ. ಸನ್ನಿವೇಶ ಸೃಷ್ಟಿ ಆಗೋಲ್ಲ, ಬದಲಾವಣೆ ಆಗೋಲ್ಲ ಸಾಹೇಬ್ರೆ. ಅದು ನೀವು ತೆಗೆದು ಬಿಡ್ರಿ. ಅದು ಯಾಕೆ ನೋಡಿರಿ, ಸತೀಶ್ ಜಾರಕಿಹೊಳಿ ಅವ್ರು ಮುಖ್ಯಮಂತ್ರಿ ಆಗ್ತೋತೇನು ಹೇಳಿಲ್ಲ. ಇವರೇ ವಾಪ ಎಬ್ಬಿಸ್ತಾರೆ. ಇನ್ನೂ ಸಿದ್ದರಾಮಯ್ಯ 10 ವರ್ಷ ಇವರೇ ಮುಖ್ಯಮಂತ್ರಿ. ಮುಂದೇನೋ ಅವ್ರು ಡೆಪ್ಯೂಟಿ CM ನಂಬರ್ ಹತ್ಬೋದು. ಸಿದ್ದರಾಮಯ್ಯನ 10 ವರ್ಷ ಮುಖ್ಯಮಂತ್ರಿ. ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಬಣ ಒಂದು ಹುಟ್ಕೊಂಡಿದೆ ಅನ್ನುವಂಥ ಚರ್ಚೆ ಎಲ್ಲಿ ಉಟ್ಕೊಂಡ್ರೆ ಹಿಂಗೆ ಲೈಟ್ ಹುಳಿದ್ಗತ್ತೆ. ಲೈಟ್ ಹುಳ ಬರ್ತಾವೆ ಮತ್ತು ಹೋಗಿಬಿಡ್ತದೆ ಅಷ್ಟೇ. ಎತ್ಲಾಗ ಅಷ್ಟ 10-15 ನಿಮಿಷ ಇರೋದು. ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ CD ಶಿವ ಅಂತೇಳಿ ಹೊಸ ನಾಮಕರಣ ಮಾಡಿದ್ರು. ಅದು ಅವ್ರಿಗೆ ಗೊತ್ತ್ರಿ, ಕುಮಾರಸ್ವಾಮಿ ಅವ್ರಿಗೆ ಗೊತ್ತರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅಲ್ಲ, ಹೊಸ ನಾಮಕರಣ ಪಕ್ಷಕ್ಕೆ ನೀವು ಹೆಸರು ಕೊಟ್ಟಿದ್ರಿ ಅಂತ ಕರ್ನಾಟಕ. ನಾವು ಮೊದಲೇ 1 ವರ್ಷದಿಂದ ಹೇಳಿ ನಿಮಗೆ. DK ಶಿವಕುಮಾರ್ ಅವ್ರು ಈಗೆಲ್ಲ ಅವ್ರು ಹೇಳ್ತಾರೆ. 1 ವರ್ಷದಿಂದ ನಿಮ್ಗೆ ಏನು ಹೇಳಿದ್ದಾವೆ. DK ಶಿವಕುಮಾರ್ ಅವರು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿ ಮಾತಾಡಿ ಬಂದಿದ್ದಾರೆ. ಅದ್ರ ಬಗ್ಗೆ ನೋಡ್ರಿ, ಎಲ್ಲ ಅವ್ರ ಮುಖ್ಯಮಂತ್ರಿ ಮಾಹಿತಿ ಇರ್ತದೆ, ಅದೆಲ್ಲ ಅವ್ರು ನೋಡ್ತಾರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ 5 ವರ್ಷ ಕಂಟಿನ್ಯೂ. ಮುಂದಿನ 2028 ಇವ್ರ ನೇತೃತ್ವ ಇಲೆಕ್ಷನ್ ಆಗಿದೆ, ಅವಾಗೂ ಅವರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋರು.